ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ನಿಮ್ಮೊಡನೆ ಇರುವ ದೇವರು. ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂದು ಹೇಳಿದನು. ನೋಡ್ರಿ, ಸತ್ಯ ವೇದದಲ್ಲಿ ಅನೇಕ ವಾಗ್ದಾನಗಳಿದ್ದರು. ಓ ಸ್ತೋತ್ರ, ಅದರಲ್ಲಿ ಈಗ ಓದಿಕೊಂಡಂಥ ವಾಗ್ದಾನ ಇದೆ ನೋಡ್ರಿ. ಚಿಕ್ಕದ್ದಾಗಿದ್ದರೂ ಸುಂದರವಾದಂಥ ಆಧರಣೆ ಉಳ್ಳಂಥ ಒಂದು ವಾಗ್ದಾನ ಏನು ಗೊತ್ತಾ? ನಾನು ನಿನ್ನೊಂದಿಗಿದ್ದೇನೆ. ಎಲ್ಲಿಯವರೆಗೆ? ಯುಗದ ಸಮಾಪ್ತಿಯವರೆಗೆ. ಈ ವಾಗ್ದಾನವನ್ನು ನೀವು ಎಷ್ಟೇ ಸಾರಿ ಓದಿದರೂ ಕೇಳಿದರೂ, ಹೇರಳವಾದ ಪ್ರಸಂಗಗಳಲ್ಲಿ ಓ ಸ್ತೋತ್ರ ಅದನ್ನು ಧ್ಯಾನಿಸಿದರೂ ಕೂಡ ದೇವರ ಆ ವಾಗ್ದಾನ ನಮ್ಮನ್ನು ಒಂದೊಂದು ಸಾರಿ ಸಹ ಬಲಪಡಿಸುವಂಥದ್ದಾಗಿದೆ. ನೋಡ್ರಿ, ನಮ್ಮ ದೇವರು ಯಾರು ಗೊತ್ತಾ? ಆತನ ನಮ್ಮ ತಂದೆಯಾದಂಥ ದೇವರು, ಪರಮ ತಂದೆಯಾದಂಥ ದೇವರು. ಆತನ ಪ್ರೀತಿಯಿಂದ ನಮ್ಮ ಕೈಗಳನ್ನು ಹಿಡಿದು ಲೋಕದ ಅಂತ್ಯದವರೆಗೂ ಎಲ್ಲ ದಿನಗಳಲ್ಲಿ ನಾನು ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ಹೇಳುತ್ತಿದ್ದಾರೆ. ಇಮಾನುವೇಲ್ ಎಂಬುದಾಗಿ ಹೇಳಿದರೆ ದೇವರು ನಮ್ಮೊಂದಿಗೆ ಇದ್ದಾನೆಂಬುದಾಗಿ ಅರ್ಥ. ನೋಡ್ರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿನವೂ ದೇವರು ನಮ್ಮೊಂದಿಗೆ ಇರುತ್ತಾರೆ. ನಾನು ನಿಮ್ಮ ಸಂಗಡ ಇರುವೆನು, ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಚಿಕ್ಕ ಪ್ರಾಯದಿಂದ ವೃದ್ಧಾಪದವರೆಗೂ ಎಲ್ಲ ದಿವಸ ದೇವರು ನಿಮ್ಮ ಸಂಗಡ ಇರುತ್ತಾರೆ. ಕೆಲವು ಸಮಯಗಳಲ್ಲಿ ನಮ್ಮ ಪ್ರೀತಿಯ ತಂದೆ ತಾಯಿಗಳು ನಾವು ದುಃಖ ಪಡುವಾಗೆಲ್ಲ ನಮ್ಮ ಬಳಿ ಬಂದು ಸಮಾಧಾನ ಪಡಿಸಿ, ಮಗನೇ ಮಗಳೇ ಏಕೆ ದುಃಖ ಪಡುತ್ತೀಯ, ನಾನಿಲ್ಲವೇ ಎಂಬುದಾಗಿ ಕೇಳ್ತಾರೆ. ಓ ಸ್ತೋತ್ರ, ಆ ಒಂದು ಮಾತು ನಮ್ಮ ಜೀವಿತದಲ್ಲಿ ಎಷ್ಟೋ ಆಧರಣೆಯನ್ನು ನೀಡುವಂಥದ್ದಾಗಿದೆ. ಅದೇ ವಿಧದಲ್ಲಿ ಇವತ್ತು ದೇವರು ನಮ್ಮನ್ನು ನೋಡಿ ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ಏನೇ ಬಂದರೂ ಏನೇ ನಡೆದರೂ, ಸಮಸ್ಯೆಗಳಿರಲಿ, ಸಾಲಗಿರಲಿ, ಬಾಧೆಗಳಿರಲಿ, ಸ್ತೋತ್ರ ಹಾಲೆಲೂಯ, ರೋಗಗಳಿರಲಿ, ಏನಿದ್ದರೂ ಕೂಡ ನಾನು ನಿನ್ನ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಒಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ, ಮಂತ್ರಿ, ರಾಜಕಾರಣಿ ನಿಮ್ಮ ಬಳಿಗೆ ಬಂದು ನೀವು ಭಯಪಡಬೇಡ್ರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದಾಗ ನಾವೆಲ್ಲರಿಗೂ ಹೇಳ್ತೇವೆ, ಹೇ ಅವರು ದೊಡ್ಡವರು ನಮ್ಮ ಜೊತೆ ಇದ್ದಾರೆ, ನಾವೇನು ಮಾಡಿದ್ರು ನಿಂತ್ಕೊಳ್ತಾರೆ ಅಂತೇಳಿ ಒಂದು ಧೈರ್ಯ ಉಂಟಾಗುತ್ತೆ. ಅದೇ ವಿಧದಲ್ಲಿ ದೇವರು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಡನೆ ಇರುವೆನೆಂಬುದಾಗಿ ಹೇಳುತ್ತಿದ್ದಾರೆ. ನೋಡ್ರಿ, ಒಂದು ದಿನ ಸೇವಕರಾದಂಥ ಪೌಲ್ ಎಂಗಿಚ್ ಅವರ ಬಳಿ ಬಂದು, ಪಾಸ್ಟರ್, ಯೇಸು ಸ್ವಾಮಿ ನಿಮ್ಮ ಜೊತೆ ಇದ್ದಾರೆ, ಅದೇ ಸಮಯದಲ್ಲಿ ನನ್ನ ಸಂಗಡ ಹೇಗಿರುತ್ತಾರೆ? ಹಾಗಾದರೆ ಎರಡು ಜೀಸಸ್ ಇದ್ದಾರಾ? ಒಂದು ನಿಮ್ಮೊಟ್ಟಿಗೆ ಜೀಸಸ್ ಇದ್ದಾರೆ ಅಂತ ಹೇಳ್ತೀರಾ, ನನ್ನೊಟ್ಟಿಗೆ ಜೀಸಸ್ ಇದ್ದರೆ ಎರಡು ಯೇಸು ಆಗುತ್ತಾರಲ್ವಾ? ಹಾಗಾದರೆ ಎರಡು ಜೀಸಸ್ ಇದ್ದಾರೆ ಅಂತ ಕೇಳಿದ್ರಂತೆ. ಮತ್ತು ಅವರು ಸ್ವರ್ಗದಲ್ಲಿ ಇದ್ದಾರೆ, ಭೂಮಿಯಲ್ಲಿ ಇದ್ದಾರೆ, ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ಪಾಸ್ಟರ್ ಅಂತ ಕೇಳಿದಾಗ ಆ ಸೇವಕರು ಅವನನ್ನು ಮನೆಗೆ ಕರ್ಕೊಂಡು ಹೋದರೆ, ಮೇಲೆ ಆಕಾಶದಲ್ಲಿರುವ ಚಂದ್ರನನ್ನು ನೋಡಂತ ಹೇಳಿದ್ರು. ಅವನು ಚಂದ್ರನನ್ನು ನೋಡಿದ. ಈಗ ನೀನು ಬಾವಿಯನ್ನು ನೋಡಂತ ಹೇಳಿದ್ರು, ಬಾವಿಯನ್ನು ನೋಡಿದ. ಅಲ್ಲಿ ಹೇಳಿದ್ರು, ಅಲ್ಲೇನಿದೆ? ಚಂದ್ರ ಇದೆ ಪಾಸ್ಟರ್. ಮತ್ತು ಇಲ್ಲೇನಿದೆ? ಬಾವಿಯ ಆ ನೀರಿನ ಮೇಲೆ ಇಲ್ಲಿ ಸಹ ಚಂದ್ರ ಇದೆ. ಹಾಗಾದರೆ ಎಷ್ಟು ಚಂದ್ರ? ಅವನು ಹೇಳ್ದ, ಇಲ್ಲ ಪಾಸ್ಟರ್, ಒಂದೇ ಚಂದ್ರ, ಅದರ ಪ್ರತಿಬಿಂಬ ಇದಾಗಿದೆ. ಅದೇ ವಿಧದಲ್ಲಿ ದೇವರು ಸ್ವರ್ಗದಲ್ಲಿದ್ದರು, ಪರಲೋಕದಲ್ಲಿದ್ದರು, ಸಾವಿರಾರು ಭಕ್ತರ ಹೃದಯದಲ್ಲಿದ್ದರು. ಏಕಕಾಲದಲ್ಲಿ ಅವರು ಸರ್ವಭೌಮನಾದ ದೇವರು, ಸರ್ವವ್ಯಾಪ್ತಿಯಾದ ದೇವರು ಎಲ್ಲರ ಸಂಗಡ, ಎಲ್ಲರ ಜೊತೆಯಲ್ಲಿ ಇರಬಹುದು. ಅದಕ್ಕೆ ದೇವರು ಹೇಳುತ್ತಾ ಇದ್ದಾರೆ, ಲೋಕಾಂತ್ಯದವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ, ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ಅಂಥ ಅತ್ಯದ್ಭುತವಾದಂಥ ದೇವರು ನಮ್ಮೊಡನಿರುವಾಗ ನಾವು ಭಯಪಡುವುದು ಬೇಡ. ನಮ್ಮ ಜೀವಿತದಲ್ಲಿ ಏನೇ ಬರಲಿ, ಏನೇ ನಡೆಯಲಿ, ಎಷ್ಟೇ ಅವಶ್ಯಕತೆ ಇರಲಿ, ಸ್ತೋತ್ರ ಹೇಳೋಣ, ಸ್ವಾಮಿ ನೀನು ನನ್ನ ಜೊತೆ ಬನ್ನಿರಿ, ನನ್ನನ್ನು ಕರ ಹಿಡಿದು ನಡೆಸ್ರೆ, ನನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಒಪ್ಪಿಸಿಕೊಡ್ರಿ. ಮಾರ್ಪಡದ, ಕೈ ಬಿಡದ ದೇವರು ಒಂದೊಂದು ದಿನವೂ ಸಹ ನಿಮ್ಮನ್ನು ಅತ್ಯದ್ಭುತವಾಗಿ ನಡೆಸುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅದ್ಭುತವಾದ ಸುಂದರವಾದ ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ. ಯುಗದ ಸಮಾಪ್ತಿ
ಪ್ರೀತಿ ಎಲ್ಲ ದಿನ ನಾನು ನಿನ್ನ ಜೊತೆಯಲ್ಲಿ ಇರುವೆ, ನಾನು ನಿನ್ನೊಡನೆ ಇರುವೆ ಎಂಬುದಾಗಿ ಹೇಳಿದ್ದೀರಪ್ಪ. ದೇವರೇ, ನಿಮ್ಮ ಇರುವಿಕೆಗಾಗಿ ಸ್ತೋತ್ರ. ಎಲ್ಲ ಸಂದರ್ಭದಲ್ಲಿ ದೇವರೇ, ನಾವು ನಂಬಿದವರು ನಮ್ಮನ್ನು ಕೈ ಬಿಟ್ಟು ಹೋಗುವಾಗ, ದೇವರೇ, ನಾವು ಇದ್ದಂಥವರು ಸಹ ದೇವರೇ ನಮ್ಮನ್ನು ಬಿಟ್ಟು ಹೋಗುವಾಗ, ಆದರೆ ನಿನ್ನ ಕೈ ಬಿಡದೆ ನಮ್ಮನ್ನು ಶಾಶ್ವತವಾಗಿ ಕರ ಹಿಡಿದ ಎಲ್ಲ ಸಮಯ ನಮ್ಮ ಜೊತೆಯಲ್ಲಿದ್ದ ಅದ್ಭುತವಾಗಿ ನಡೆಸುವಂಥ ದೇವರು. ದೇವರೇ, ವಿಶೇಷವಾಗಿ ಕರ್ತನೇ, ಜೀವಿತದಲ್ಲಿ ನಿರಾಶೆಯಾಗಿ ಒಬ್ಬಂಟಿಗರಾಗಿ ಕೈ ಬಿಡಲ್ಪಟ್ಟಂಥ ಅನುಭವದಲ್ಲಿ ನನಗೆ ಯಾರೂ ಇಲ್ಲೆಂಬುದಾಗಿ ಹೇಳುತ್ತಾ ಇದ್ದಾರೆ. ಈ ವಾಗ್ದಾನ ಅವ್ರನ್ನ ಬಲಪಡಿಸಲಿ, ಸ್ಥಿರಪಡಿಸಲಿ. ಏಸು ನನ್ನ ಜೊತೆ ಇದ್ದಾರೆಂಬಂಥ ಒಂದು ಆಶ್ವಾಸನೆ ಉಂಟಾಗಲಿ ಸ್ವಾಮಿ. ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ನಮ್ಮೊಂದಿಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರು ನಿಮ್ಮೊಡನೆ ಯಾವಾಗಲೂ ಎಂದೆಂದಿಗೂ ಇರುತ್ತಾರೆ. ಅದನ್ನು ನಂಬಿರಿ. ದೇವರು ನನ್ನ ಜೊತೆ ಇದ್ದಾರೆಂಬಂಥ ಆ ನಂಬಿಕೆಯಿಂದ ಜೀವಿಸಿರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.